ಪ್ರತಿ 3 ವರ್ಷಕ್ಕೊಮ್ಮೆ ಬರುವ ಅಪರೂಪದ ಪುರುಷೋತ್ತಮ ಮಾಸ. ಕೋಟಿ ಜನ್ಮಗಳ ಪುಣ್ಯಫಲ ಮತ್ತು ಅಖಂಡ ಲಕ್ಷ್ಮೀ ಕಟಾಕ್ಷ ಪಡೆಯಲು ಈ ಸಣ್ಣ ನಿಯಮಗಳನ್ನು ಪಾಲಿಸಿ. ಎಲ್ಲರಿಗೂ ನಮಸ್ಕಾರ. ಈ ತಿಂಗಳು ಮೇ 17 ತಾರೀಕಿನ ಭಾನುವಾರದಿಂದ ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭವಾಗಿ ಮುಂದಿನ ತಿಂಗಳು ಜೂನ್ 15ರವರೆಗೆ ಅಧಿಕ ಜ್ಯೇಷ್ಠ ಮಾಸ ಇರುತ್ತದೆ. ಪ್ರತಿ 3 ವರ್ಷಕ್ಕೊಮ್ಮೆ ಈ ಅಧಿಕ ಮಾಸ ಬರುತ್ತದೆ. ಆದರೆ ಈ ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳಿಂದ ದೂರವಿರಬೇಕು. ಏಕೆಂದರೆ ಈ ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಲು ಯಾವುದೇ ಮುಹೂರ್ತಗಳು ಇರುವುದಿಲ್ಲ. ಅಸಲಿಗೆ ಅಧಿಕ ಜ್ಯೇಷ್ಠ ಮಾಸ ಎಂದರೆ ಏನು? ಈ ತಿಂಗಳಲ್ಲಿ ಎಂತಹ ಶುಭ ಕಾರ್ಯಗಳನ್ನು ಮಾಡಬಾರದು, ಪಾಲಿಸಬೇಕಾದ ನಿಯಮಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಮೇ 17ರಿಂದ ಅಧಿಕ ಜ್ಯೇಷ್ಠ ಮಾಸ ಪ್ರಾರಂಭವಾಗಲಿದೆ. ಇದನ್ನು ಪುರುಷೋತ್ತಮ ಮಾಸ ಎಂದೂ ಕರೆಯುತ್ತಾರೆ. ಈ ಅಧಿಕ ಮಾಸಕ್ಕೆ ಅಧಿಪತಿ ಶ್ರೀ ಮಹಾವಿಷ್ಣು. ಯಾರೆಲ್ಲ ಅತಿಯಾದ ಸಾಲದ ಬಾಧೆ ಹಾಗೂ ಹಣದ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೋ ಅಂಥವರು ಈ ಅಧಿಕ ಮಾಸದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಹೆಚ್ಚಾಗಿ ಪೂಜಿಸಿ ಸಾಲದ ಬಾಧೆಗಳು ದೂರವಾಗಿ ನಿಮ್ಮ ಮನೆಗೆ ಅಪಾರವಾದ ಧನಾಕರ್ಷಣೆ ಹೆಚ್ಚುತ್ತದೆ. ಈ ಅಧಿಕ ಜ್ಯೇಷ್ಠ ಮಾಸವನ್ನು ಶೂನ್ಯ ಮಾಸ ಎಂದೂ ಕರೆಯುತ್ತಾರೆ. ಆದ್ದರಿಂದ ಈ ತಿಂಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಿದರೆ ಆ ಕಾರ್ಯಕ್ಕೆ ಗ್ರಹಬಲ ಇರುವುದಿಲ್ಲ. ಹಾಗಾಗಿ ಈ ಅಧಿಕ ಮಾಸದಲ್ಲಿ ಅಂದರೆ ಮೇ 17ರಿಂದ ಜೂನ್ 15ರವರೆಗೆ ಶುಭ ಕಾರ್ಯಗಳಿಂದ ದೂರವಿರಬೇಕು. ಮುಖ್ಯವಾಗಿ ಈ ತಿಂಗಳಲ್ಲಿ ವಿವಾಹಗಳನ್ನು ಮಾಡಬಾರದು. ಹಾಗೆ ಮಾಡಿದರೆ ದಂಪತಿಗಳ ನಡುವೆ ಕಲಹ ಮತ್ತು ಅಶಾಂತಿ ಉಂಟಾಗುವ ಸಾಧ್ಯತೆ ಇರುತ್ತದೆ. ಹಾಗೆಯೇ ನೂತನ ಗೃಹ ಪ್ರವೇಶಗಳನ್ನು ಮಾಡಬಾರದು. ಈ ತಿಂಗಳಲ್ಲಿ ಗೃಹ ಪ್ರವೇಶಗಳನ್ನು ಮಾಡಿದರೆ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತವೆ. ಹಾಗೆಯೇ ಹೊಸದಾಗಿ ಮನೆ ಕಟ್ಟುವವರು ಶಂಕುಸ್ಥಾಪನೆ ಕೆಲಸಗಳನ್ನು ಕೂಡ ಮಾಡಬಾರದು. ಒಂದು ವೇಳೆ ಮಾಡಿದರೆ ನಿಮ್ಮ ಮನೆ ನಿರ್ಮಾಣದಲ್ಲಿ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಹಾಗೆಯೇ ಹೊಸದಾಗಿ ಜಮೀನು ಕೊಳ್ಳುವುದು, ಆಸ್ತಿ ಕೊಳ್ಳುವುದು ಮಾಡಬಾರದು. ಹಾಗೂ ಈ ತಿಂಗಳಲ್ಲಿ ಹೊಸದಾಗಿ ವ್ಯಾಪಾರಗಳನ್ನು ಪ್ರಾರಂಭಿಸಬಾರದು. ಈ ತಿಂಗಳಲ್ಲಿ ನೂತನ ವ್ಯಾಪಾರ ಪ್ರಾರಂಭಿಸಿದರೆ ನಿಮ್ಮ ವ್ಯಾಪಾರದಲ್ಲಿ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿ ಬರುತ್ತದೆ. ಹಾಗೆಯೇ ಮಕ್ಕಳಿಗೆ ನಾಮಕರಣದ ಶಾಸ್ತ್ರ, ಕಿವಿ ಚುಚ್ಚಿಸುವುದು ಮಾಡಬಾರದು. ಇದರೊಂದಿಗೆ ನಿಶ್ಚಿತಾರ್ಥದ ಕಾರ್ಯಕ್ರಮಗಳು, ಹೊಸ ವಾಹನಗಳನ್ನು ಕೊಳ್ಳುವುದು ಅಸ್ತಿತ್ವದಲ್ಲೂ ಮಾಡಬೇಡಿ. ಮುಖ್ಯವಾಗಿ ಈ ಅಧಿಕ ಮಾಸದಲ್ಲಿ ಶುಭ ಕಾರ್ಯಗಳಿಗೆ ಮುಹೂರ್ತಗಳನ್ನು ಇಡಿಸಬಾರದು. ಈ ಅಧಿಕ ಮಾಸಕ್ಕೆ ಶ್ರೀ ಮಹಾವಿಷ್ಣು ಅಧಿಪತಿಯಾಗಿರುವುದರಿಂದ ಈ ಒಂದು ತಿಂಗಳ ಕಾಲ ಶ್ರೀ ಮಹಾವಿಷ್ಣುವನ್ನು ಹೆಚ್ಚಾಗಿ ಪೂಜಿಸಿ. ನಿಮ್ಮ ಕಷ್ಟಗಳೆಲ್ಲವೂ ತಕ್ಷಣವೇ ತೀರಿಹೋಗುತ್ತವೆ. ಆದರೆ ಪ್ರತಿದಿನ ವಿಷ್ಣುಮೂರ್ತಿಯನ್ನು ಪೂಜಿಸಲು ಸಾಧ್ಯವಾಗದವರು ಪ್ರತಿದಿನ ಮುಂಜಾನೆ ಸ್ನಾನ ಮಾಡಿ ನಿಮ್ಮ ಪೂಜಾ ಕೋಣೆಯ ಮುಂದೆ ಕುಳಿತು ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 1-8 ಬಾರಿ ಜಪಿಸಿ. ನಿಮ್ಮ ಇಡೀ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗುತ್ತದೆ. ಈ ಮಾಸದಲ್ಲಿ ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸಾಯಂಕಾಲದ ಸಮಯದಲ್ಲಿ ತುಳಸಿ ಕಟ್ಟೆಯ ಬಳಿ ದೀಪವನ್ನು ಹಚ್ಚಿ ತುಳಸಿ ಕಟ್ಟೆಗೆ 11 ಪ್ರದಕ್ಷಿಣೆಗಳನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ಸಿದ್ಧಿಸುತ್ತದೆ. ನಿಮ್ಮ ಪತಿಯ ಆದಾಯವು ಹೆಚ್ಚುತ್ತದೆ. ಈ ಅಧಿಕ ಮಾಸದಲ್ಲಿ ತಪ್ಪದೇ 33 ಬತ್ತಿಗಳಿಂದ ದೀಪದಾನ ಮಾಡಬೇಕು. ಅಥವಾ ಯಾವುದಾದರೂ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ 33 ಬತ್ತಿಗಳ ದೀಪವನ್ನು ಹಚ್ಚಿ. ಇನ್ನು ಸಂತಾನಕ್ಕಾಗಿ ಕಾಯುತ್ತಿರುವ ದಂಪತಿಗಳು ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಿದರೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಕಣ್ಣಿನ ಕಾಯಿಲೆಗಳು ಮತ್ತು ಚರ್ಮದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಅಧಿಕ ಮಾಸದಲ್ಲಿ ಪ್ರತಿದಿನ ಸೂರ್ಯ ನಮಸ್ಕಾರಗಳನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಈ ಅಧಿಕ ಮಾಸದಲ್ಲಿ ತಿರುಪತಿ, ಭದ್ರಾಚಲಂನಂತಹ ವೈಷ್ಣವ ದೇವಸ್ಥಾನಗಳಿಗೆ ಹೋದರೆ ಕೋಟಿ ಜನ್ಮಗಳ ಪುಣ್ಯ ಫಲ ಲಭಿಸುತ್ತದೆ. ಹಾಗೆಯೇ ಈ ಮಾಸದಲ್ಲಿ ಬೇರೇನೂ ಮಾಡದಿದ್ದರೂ ಅರಳಿ ಮರವನ್ನು ಮಾತ್ರ ಖಂಡಿತವಾಗಿಯೂ ಪೂಜಿಸಿ. ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ವಾಸಿಸುತ್ತಾರೆ. ಆದ್ದರಿಂದ ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಅರಳಿ ಮರಕ್ಕೆ 7 ಪ್ರದಕ್ಷಿಣೆಗಳನ್ನು ಹಾಕಿದರೆ ನಿಮ್ಮ ಜಾತಕದಲ್ಲಿರುವ ಶನಿ ದೋಷಗಳು ನಿವಾರಣೆಯಾಗಿ ಧನ ಲಾಭ ಕೈಗೂಡುತ್ತದೆ. ಹಾಗೆಯೇ ಹಸುವಿಗೆ ಬಾಳೆಹಣ್ಣುಗಳನ್ನು ತಿನ್ನಿಸುವುದು ಅಥವಾ ಹಸಿರು ಹುಲ್ಲನ್ನು ಆಹಾರವಾಗಿ ನೀಡಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ. ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಮಾಂಸಾಹಾರದಿಂದ ದೂರವಿರಬೇಕು. ಹಾಗೆಯೇ ಕೆಲವು ಪ್ರದೇಶಗಳಲ್ಲಿ ಈ ಅಧಿಕ ಮಾಸದಲ್ಲಿ ನುಗ್ಗೆಕಾಯಿಯನ್ನು ತಿನ್ನಬಾರದು ಎಂಬ ನಂಬಿಕೆ ಇದೆ. ಆದರೆ ಈ ತಿಂಗಳಲ್ಲಿ ತಪ್ಪದೇ ಒಂದು ಸಣ್ಣ ದಕ್ಷಿಣಾವರ್ತ ಶಂಖವನ್ನು ತಂದು
ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ದಕ್ಷಿಣಾವರ್ತ ಶಂಖವನ್ನು ತಂದು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡರೆ ಆರ್ಥಿಕವಾಗಿ ಉತ್ತಮ ಪ್ರಗತಿ ಕಾಣುತ್ತೀರಿ. ಹಾಗೆಯೇ ಮನೆಯಲ್ಲಿ ತುಳಸಿ ಕಟ್ಟೆ ಇಲ್ಲದವರು ಹೊಸದಾಗಿ ತುಳಸಿ ಗಿಡವನ್ನು ತಂದುಕೊಳ್ಳಿ. ನಿಮ್ಮ ಮನೆಗೆ ತುಂಬಾ ಒಳ್ಳೆಯದಾಗುತ್ತದೆ. ಈ ಜ್ಯೇಷ್ಠ ಮಾಸದಲ್ಲಿ ಲಕ್ಷ್ಮೀ ಸ್ವರೂಪವಾದ ತುಳಸಿಯನ್ನು ಮನೆಗೆ ತಂದುಕೊಂಡರೆ ನಿಮ್ಮ ಮನೆಯಲ್ಲಿ ಸುಖ ಸಂತೋಷಗಳು ಹೆಚ್ಚುತ್ತವೆ. ಈ ಅಧಿಕ ಮಾಸದಲ್ಲಿ ಬರುವ ಪ್ರತಿ ಶನಿವಾರದಂದು ಲಕ್ಷ್ಮೀ ನಾರಾಯಣರನ್ನು ತಪ್ಪದೇ ಪೂಜಿಸಬೇಕು. ಪ್ರತಿ ಶನಿವಾರ ಮುಂಜಾನೆ ಸ್ತ್ರೀರು ತಲೆಸ್ನಾನ ಮಾಡಿ ವಿಷ್ಣುಮೂರ್ತಿ ಮತ್ತು ಲಕ್ಷ್ಮೀದೇವಿಯ ಫೋಟೋಗಳಿಗೆ ಹಳದಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಹಳದಿ ಬಣ್ಣದ ಹೂವುಗಳಿಂದ ಅಲಂಕರಿಸಿ ಪೂಜೆ ಮಾಡಿಕೊಳ್ಳಿ. ವಿಷ್ಣುವಿಗೆ ಪ್ರಿಯವಾದ ತುಳಸಿ ದಳಗಳಿಂದ ಅರ್ಚನೆ ಮಾಡಬೇಕು. ಹಾಗೆಯೇ ಹಸುವಿನ ತುಪ್ಪದಿಂದ 2 ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 1-8 ಬಾರಿ ಜಪಿಸಬೇಕು. ಪೂಜೆಯಲ್ಲಿ ನೈವೇದ್ಯವಾಗಿ ಪಾಯಸ ಅಥವಾ ಬಾಳೆಹಣ್ಣುಗಳನ್ನು ಸಮರ್ಪಿಸಬೇಕು. ಈ ರೀತಿಯಾಗಿ ಅತ್ಯಂತ ಸುಲಭವಾಗಿ ಈ ಅಧಿಕ ಮಾಸದಲ್ಲಿ ಬರುವ ಪ್ರತಿ ಶನಿವಾರದಂದು ವಿಷ್ಣುಮೂರ್ತಿಯನ್ನು ಪೂಜಿಸಿದರೆ ನಿಮ್ಮ ಇಡೀ ಕುಟುಂಬಕ್ಕೆ ಎಷ್ಟೋ ಶುಭ ಫಲಗಳು ಉಂಟಾಗುತ್ತವೆ. ಈ ಅಧಿಕ ಮಾಸದಲ್ಲಿ ನೆಲ್ಲಿಕಾಯಿ ಮರವನ್ನು ಪೂಜಿಸಿದರೂ ತುಂಬಾ ಒಳ್ಳೆಯದು. ನೆಲ್ಲಿ ಮರದ ಬುಡದಲ್ಲಿ ಸ್ವಲ್ಪ ಹಾಲು ಎರೆದು ತುಪ್ಪದ ದೀಪವನ್ನು ಹಚ್ಚಿ ನೆಲ್ಲಿ ಮರಕ್ಕೆ ನಮಸ್ಕಾರ ಮಾಡಿಕೊಂಡರೆ ಅಖಂಡ ಲಕ್ಷ್ಮೀ ಕಟಾಕ್ಷ ಲಭಿಸುತ್ತದೆ. ಹಾಗೆಯೇ ಈ ಜ್ಯೇಷ್ಠ ಮಾಸದಲ್ಲಿ ಸ್ನಾನ ಮಾಡುವಾಗ ನೀರಿನಲ್ಲಿ ಕೆಲವು ವಸ್ತುಗಳನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ಎಷ್ಟೋ ಶುಭ ಫಲಗಳು ಉಂಟಾಗುತ್ತವೆ. ನೀರಿನಲ್ಲಿ ಸ್ವಲ್ಪ ಹಳದಿ ಬೆರೆಸಿ ಸ್ನಾನ ಮಾಡಿದರೆ ಜಾತಕದಲ್ಲಿ ಗುರುಬಲ ಹೆಚ್ಚಿ ಅದೃಷ್ಟ ಒಲಿಯುತ್ತದೆ. ಹಾಗೆಯೇ ವಿಷ್ಣುಮೂರ್ತಿಗೆ ಪ್ರಿಯವಾದ ತುಳಸಿ ಎಲೆಗಳನ್ನು ನೀರಿನಲ್ಲಿ ಹಾಕಿಕೊಂಡು ತಲೆಸ್ನಾನ ಮಾಡಿದರೆ ಮಾನಸಿಕ ಪ್ರಶಾಂತತೆ ದೊರೆಯುತ್ತದೆ. ಹಾಗೆಯೇ ಕಪ್ಪು ಎಳ್ಳನ್ನು ನೀರಿನಲ್ಲಿ ಹಾಕಿಕೊಂಡು ಸ್ನಾನ ಮಾಡಿದರೆ ಜಾತಕದಲ್ಲಿ ಶನಿಯ ಪ್ರಭಾವ ಕಡಿಮೆಯಾಗಿ ಐಶ್ವರ್ಯ ವೃದ್ಧಿಯಾಗುತ್ತದೆ. ಹಾಗೆಯೇ ನೀರಿನಲ್ಲಿ ಪಚ್ಚ ಕರ್ಪೂರವನ್ನು ಬೆರೆಸಿ ಸ್ನಾನ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಲಭಿಸುತ್ತದೆ. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ನಿಮ್ಮ ಹತ್ತಿರವಿರುವ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ಹಳದಿ ವಸ್ತ್ರಗಳನ್ನು ಸಮರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ನೀವು ಬಯಸಿದ ಉದ್ಯೋಗ ತಕ್ಷಣವೇ ಸಿಗುತ್ತದೆ. ಇನ್ನು ಈ ತಿಂಗಳಲ್ಲಿ ಒಮ್ಮೆಯಾದರೂ ಸರಿ ನಿಮ್ಮ ಹತ್ತಿರವಿರುವ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೋಗಿ ವಿಷ್ಣುಮೂರ್ತಿಗೆ ತುಳಸಿ ಮಾಲೆಯನ್ನು ಸಮರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಮನೆಯ ಮೇಲೆ ಲಕ್ಷ್ಮಿ ನಾರಾಯಣರ ಆಶೀರ್ವಾದ ಸದಾ ಇರುತ್ತದೆ. ವಿಷ್ಣುಮೂರ್ತಿಗೆ ಅತ್ಯಂತ ಪ್ರಿಯವಾದ ಈ ಜ್ಯೇಷ್ಠ ಮಾಸದಲ್ಲಿ 1 ಡಬ್ಬದಲ್ಲಿ ಪಚ್ಚ ಕರ್ಪೂರ ಮತ್ತು 2 ಲವಂಗಗಳನ್ನು ಇಟ್ಟು ನಿಮ್ಮ ಬೀರುನಲ್ಲಿ ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಮನೆಗೆ ಧನಾಕರ್ಷಣೆ ಹೆಚ್ಚುತ್ತದೆ. ಹಾಗೆಯೇ ನಿಮ್ಮ ಬೀರುವಿನಲ್ಲಿ ಹಣ ಒಡವೆಗಳನ್ನು ಇಡುವ ಜಾಗದಲ್ಲಿ ಹಳದಿ ಬಣ್ಣದ ವಸ್ತ್ರವನ್ನು ಹಾಸಿ ಆ ವಸ್ತ್ರದ ಮೇಲೆ ಹಣ ಮತ್ತು ಒಡವೆಗಳನ್ನು ಇಟ್ಟರೆ ನಿಮ್ಮ ಸಂಪತ್ತು ದುಪ್ಪಟ್ಟಾಗುತ್ತದೆ. ಆದರೆ ಈ ಜ್ಯೇಷ್ಠ ಮಾಸದಲ್ಲಿ ಎಲೆಕ್ಟ್ರಿಕ್ ವಸ್ತುಗಳು, ಚರ್ಮದ ವಸ್ತುಗಳು, ಚೂಪಾದ ವಸ್ತುಗಳು ಹಾಗೂ ಕಬ್ಬಿಣದ ವಸ್ತುಗಳನ್ನು ಅಸ್ತಿತ್ವದಲ್ಲೂ ಕೊಳ್ಳಬಾರದು. ಇನ್ನು ನಿಮ್ಮ ಉದ್ಯೋಗದಲ್ಲಿ ತೊಂದರೆಗಳಿದ್ದರೂ, ಉದ್ಯೋಗ ಸಿಗಬೇಕಾಗಿದ್ದರೂ ಅಥವಾ ವಿವಾಹ ಆಗಬೇಕಾಗಿದ್ದರೂ, ಹೀಗೆ ಯಾವುದೇ ಕೋರಿಕೆ ನೆರವೇರಬೇಕಾಗಿದ್ದರೂ ಸರಿ, ಈ ಮಾಸದಲ್ಲಿ ಹನುಮಾನ್ ಚಾಲಿಸಾವನ್ನು ಹೆಚ್ಚಾಗಿ ಜಪಿಸಿ. ಇನ್ನು ಈ ಅಧಿಕ ಮಾಸದಲ್ಲಿ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಕೆಲವು ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ದೀಪವನ್ನು ಲಕ್ಷ್ಮೀ ಸ್ವರೂಪವೆಂದು ಭಾವಿಸಲಾಗುತ್ತದೆ. ಆದ್ದರಿಂದ ದೀಪವನ್ನು ಬೆಂಕಿಕಡ್ಡಿಯಿಂದ ನೇರವಾಗಿ ಹಚ್ಚಬಾರದು. ಏಕಹಾರತಿಯಿಂದ ಅಥವಾ ಅಗರಬತ್ತಿಯಿಂದ ದೀಪವನ್ನು ಹಚ್ಚಬೇಕು. ಪೂಜಾ ಕೋಣೆಯಲ್ಲಿ ಹಚ್ಚುವ ದೀಪದ ಪ್ರಾಹಣತೆಯನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು. ದೀಪದ ಕೆಳಗೆ ವೀಳ್ಯದೆಲೆಯನ್ನು ಇಟ್ಟು ದೀಪವನ್ನು ಹಚ್ಚಿದರೆ ತುಂಬಾ ಒಳ್ಳೆಯದು. ಹಾಗೆಯೇ ದಕ್ಷಿಣ ಮುಖವಾಗಿ ದೀಪವನ್ನು ಹಚ್ಚಬಾರದು. ಈ ಅಧಿಕ ಮಾಸದಲ್ಲಿ ಮಾಡುವ ದಾನಗಳಿಗೆ ಅಕ್ಷಯ ಫಲಗಳು ಲಭಿಸುತ್ತವೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ಈ ಮಾಸದಲ್ಲಿ ಮಜ್ಜಿಗೆ ಅಥವಾ ನೀರನ್ನು ದಾನ ಮಾಡಿದರೆ ಅತ್ಯಂತ ಪುಣ್ಯ ಫಲ ಸಿಗುತ್ತದೆ. ಹಾಗೆಯೇ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬ್ರಾಹ್ಮಣರಿಗೆ ಬೀಸಣಿಕೆಯನ್ನು ದಾನ ಮಾಡಿದರೆ ದಾರಿದ್ರ್ಯದ ಬಾಧೆಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತವೆ. ಹಾಗೆಯೇ ಈ ತಿಂಗಳಲ್ಲಿ ಒಮ್ಮೆಯಾದರೂ ಸರಿ ಹಸಿದಿರುವ ಬಡವರಿಗೆ ಹೊಟ್ಟೆ ತುಂಬ ಅನ್ನ ಹಾಕಿದರೆ ನೀವು ಅನುಭವಿಸುತ್ತಿರುವ ದಾರಿದ್ರ್ಯದ ಬಾಧೆಗಳೆಲ್ಲವೂ ದೂರವಾಗಿ ಐಶ್ವರ್ಯ ಪ್ರಾಪ್ತಿ ಸಿದ್ಧಿಸುತ್ತದೆ. ಹಾಗೆಯೇ ತಿಂಗಳಲ್ಲಿ ನದಿ ಸ್ನಾನಗಳನ್ನು ಮಾಡಿದರೆ ಜನ್ಮ ಜನ್ಮಾಂತರಗಳ ಪಾಪಗಳೆಲ್ಲವೂ ತಕ್ಷಣವೇ ತೊಲಗಿ ಹೋಗುತ್ತವೆ.
ಈ ಮಾಸದಲ್ಲಿ ತಲೆಸ್ನಾನ ಮಾಡಬೇಕಾದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಈ ತಿಂಗಳಲ್ಲಿ ಬರುವ ಪ್ರತಿ ಶನಿವಾರದಂದು ನಿಮ್ಮ ಶರೀರಕ್ಕೆಲ್ಲ ಎಳ್ಳೆಣ್ಣೆಯನ್ನು ಹಚ್ಚಿ ಮರ್ದನ ಮಾಡಿಕೊಂಡು ತಲೆಸ್ನಾನ ಮಾಡಿದರೆ ಆಯುರಾರೋಗ್ಯಗಳು ವೃದ್ಧಿಸುತ್ತವೆ. ಆದರೆ ಮಂಗಳವಾರ ಮತ್ತು ಶುಕ್ರವಾರದ ದಿನ ತಲೆಸ್ನಾನ ಮಾಡಬೇಡಿ. ಈ ಮಾಸದಲ್ಲಿ ವಿಷ್ಣು ಸಹಸ್ರನಾಮಗಳನ್ನು ಜಪಿಸಿದರೆ ಮಾನಸಿಕ ಪ್ರಶಾಂತತೆ ದೊರೆಯುತ್ತದೆ. ಈ ರೀತಿಯಾಗಿ ಈ ಅಧಿಕ ಮಾಸದಲ್ಲಿ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸುತ್ತಾ ವಿಷ್ಣುಮೂರ್ತಿಯನ್ನು ಪೂಜಿಸಿದರೆ ತುಂಬಾ ಒಳ್ಳೆಯದಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.